So we come to one of the most fascinating chapters of prophecy in the entire Old Testament. ಸಂಪೂರ್ಣ ಹಳೆ ಒಡಂಬಡಿಕೆಯಲ್ಲಿ ನಮ್ಮನ್ನು ಚಕಿತಗೊಳಿಸುವಂತ ಅದ್ಭುತವಾದಂತ ಅಧ್ಯಾಯ ದಾನಿಯೇಲ್ 9ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. Now we need to come to such chapters with reverence. Yes, please brother, again. I said we need to come and approach such chapters with reverence. ನಾವು ಈ ತರಹದ ಅಧ್ಯಾಯಗಳಿಗೆ ಬರುವಾಗ ಬಹಳ ಗಂಭೀರವಾಗಿ ಗೌರವಾನ್ವಿತವಾದಂತ ಸ್ಥಿತಿಯಲ್ಲಿ ಈ ಅಧ್ಯಾಯಗಳನ್ನು ಧ್ಯಾನ ಮಾಡಬೇಕಾಗಿದೆ. Now these are chapters where several scholars, well-meaning scholars, have interpreted wrong. ಈ ಅಧ್ಯಾಯವನ್ನೇ ಅನೇಕ ಬೈಬಲ್ ಪಂಡಿತರು ಬಹಳಷ್ಟು ಅನುಭವವುಳ್ಳವರು ಕೂಡ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. So we must approach this with humility and with a lot of reverence. ಈ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ಖಂಡಿತವಾಗಿ ದೀನತೆಯಿಂದ ಗೌರವಾನ್ವಿತವಾಗಿ ಈ ಅಧ್ಯಾಯವನ್ನು ನಾವು ಧ್ಯಾನ ಮಾಡಬೇಕಾಗಿದೆ. But it's one of the most fascinating chapters of prophecy in the entire Old Testament. ಇದು ಸಂಪೂರ್ಣ ಹಳೆ ಒಡಂಬಡಿಕೆಯಲ್ಲಿ ನಮ್ಮನ್ನು ಚಕಿತಗೊಳಿಸುವಂತ ಈ ಅಧ್ಯಾಯ ಮಾತ್ರವಲ್ಲದೆ the concluding 4 verses of this chapter, chapter 9, 9ನೇ ಅಧ್ಯಾಯದ ಕೊನೆಯ 4 ವಚನಗಳು, these verses are the most important prophecy of the Old Testament. ಹಳೆ ಒಡಂಬಡಿಕೆಯ ಬಹಳ ಪ್ರಮುಖವಾದಂತ ಪ್ರವಾದನೆ ಈ 4 ವಚನಗಳಲ್ಲಿದೆ. Now when you turn to Daniel 9 verses 24 to 27, 9ನೇ ಅಧ್ಯಾಯ ದಾನಿಯೇಲನ ಗ್ರಂಥ 27 ರಿಂದ 28 ವಚನಗಳನ್ನು ನಾವು ನೋಡುವುದಾದ್ರೆ, I'll request brother to read in Kannada first and then I'll explain the context. 25 to 27 brother. 24 through 27. 9ನೇ ಅಧ್ಯಾಯ 24 ರಿಂದ 27 ವಚನಗಳನ್ನು ನಾವು ಕನ್ನಡದಲ್ಲಿ ಓದಿಕೊಳ್ಳೋಣ. ಈ ದರ್ಶನವನ್ನು ಗ್ರಹಿಸಿಕೋ, ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವುದರಿಂದ ಅಭಿಷಿಕ್ತನಾದ ಪ್ರಭು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವೂ ಇರುವುದು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವವು. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧವಾರ ಯಜ್ಞವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. Yes, brother. All right. Thank you, brother. Welcome. Now, Daniel understands from the book of Jeremiah ದಾನಿಯೇಲನು ಯೆರೆಮೀಯನ ಗ್ರಂಥದ ಪುಸ್ತಕದಿಂದ ಅರ್ಥ ಮಾಡಿಕೊಂಡು that the exile would last for 70 years. ಹೊರಡೋಣ 70 ವರ್ಷಗಳವರೆಗೆ ಇರುತ್ತದೆ. And so he is meditating and praying and confessing his sins to God on behalf of his people. ತನ್ನ ಜನರ ಪರವಾಗಿ ಧ್ಯಾನ ಮಾಡುತ್ತಾ ಪಾಪಗಳ ಅರಿಕೆ ಮಾಡುತ್ತಾ ಆತನು ಒಪ್ಪಿಕೊಳ್ಳುತ್ತಾ ಇದ್ದಾನೆ ಪ್ರಾರ್ಥನೆಯೊಂದಿಗೆ. He is confessing his sins to God, that God would have mercy and take his people back into the land and establish them in the land of the covenant. ಆತನು ಪಾಪಗಳನ್ನು ಅರಿಕೆ ಮಾಡಿ ದೇವರು ತನ್ನ ಜನರನ್ನು ತಿರುಗಿ ತನ್ನ ನೆಲಕ್ಕೆ ತನ್ನ ದೇಶಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಸ್ಥಾಪಿಸಬೇಕೆಂಬುವ ಪ್ರಾರ್ಥನೆ ದಾನಿಯೇಲನದಾಗಿತ್ತು. Because Daniel understood from the book of Jeremiah that the exile would last for 70 years.
ದಾನಿಯೇಲನಿಗೆ ಯೆರೆಮೀಯ ಗ್ರಂಥದ ಪ್ರವಾದನೆ ಪುಸ್ತಕದ ಅರ್ಥವಾಯಿತು. ಅವರು ಹೊರಟು ಹೋದ ನಂತರ 70 ವರ್ಷಗಳ ಕಾಲ ಅಲ್ಲಿ ಇರಬೇಕಾಯಿತು. And so the 70 years were coming to a finish. 70ನೇ ವರ್ಷದ ಮುಕ್ತಾಯ ಬರುತ್ತಾ ಇದೆ ಎನ್ನುವುದು ಅರ್ಥವಾಯಿತು. And therefore Daniel is preparing himself and preparing his people by praying for them on their behalf, that they would live a holy life as God would take them back into the land. ದಾನಿಯೇಲನು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಾ, ತನ್ನ ಜನರಿಗಾಗಿ ಪ್ರಾರ್ಥನೆ ಮಾಡುತ್ತಾ, ತನ್ನ ಜನರು ತಿರುಗಿ ಬರುವುದಕ್ಕಿಂತ ಮುಂಚೆ ಪವಿತ್ರ ಜೀವನ ಜೀವಿಸಬೇಕೆಂದು ಅವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. And while Daniel was doing that, preparing himself and praying for his people, the angel Gabriel comes to him to reveal certain things. ದಾನಿಯೇಲನು ತನಗಾಗಿಯೂ ತನ್ನ ಜನರನ್ನು ಪ್ರಾರ್ಥನಾ ಪರವಾಗಿ ಸಿದ್ಧಪಡಿಸುವಂತ ಆ ಸಮಯದಲ್ಲಿ ದೇವದೂತನಾದ ಗಾಬ್ರಿಯೇಲನು ಬಂದು ದಾನಿಯೇಲನಿಗೆ ಕಂಡನು. So verses 24 through 27 that we just read is the vision or the revelation about the future of Israel and the future of Jerusalem that God gave through Gabriel to Daniel. 24ರಿಂದ 27 ವಚನಗಳು ದಾನಿಯೇಲ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದಲ್ಲಿ ಇದು ದರ್ಶನ ಅಥವಾ ಗಾಬ್ರಿಯೇಲನ ಮೂಲಕ ಕೊಟ್ಟಂತ ಸಂದೇಶ ದಾನಿಯೇಲನಿಗಾಗಿತ್ತು. ಯೆರೂಸಲೇಮಿನ ಬಗ್ಗೆ ಅಥವಾ ತನ್ನ ಜನರ ಬಗ್ಗೆ ಆಗಿತ್ತು. So when you look at verse 24, 24ನೇ ವಚನವನ್ನು ನೋಡುವುದಾದರೆ there's a summary of the entire prophecy there. ಇಲ್ಲಿ ಸಂಪೂರ್ಣ ಪ್ರವಾದನೆಯ ಸಾರಾಂಶವಿದೆ. And then in verse 25, 25ನೇ ವಚನದ ನಂತರ the first 69 weeks are talked about. 69 ವಾರಗಳ ಬಗ್ಗೆ ಬರೆಯಲ್ಪಟ್ಟಿದೆ. And the events between the 69th week and the 70th week are talked about in verse 26. 26ನೇ ವಚನದಲ್ಲಿ 69 ಮತ್ತು 70 ವಾರಗಳ ಮಧ್ಯದಲ್ಲಿ ನಡೆಯುವಂತ ಘಟನೆಗಳ ಬಗ್ಗೆ ವಿವರಣೆ. And then the final period of the 70th week is described in verse 27. 27ನೇ ವಚನದಲ್ಲಿ ಕೊನೆಯ ವಾರ ಅದರ ಬಗ್ಗೆ ವಿವರ ಕೊಟ್ಟಿದೆ. Now, like I said, this is one of the most important prophecies in the Old Testament. ನಾನು ಆಗಲೇ ಹೇಳಿದ ಹಾಗೆ ಹಳೆಯ ಒಡಂಬಡಿಕೆಯಲ್ಲಿ ಬಹಳ ಪ್ರಮುಖವಾದಂತ ಪ್ರವಾದನೆ ಇದಾಗಿದೆ. I will go slowly because it's tough. ನಾನು ಬಹಳ ನಿಧಾನವಾಗಿ ಹೋಗುತ್ತೇನೆ, ಕಾರಣ ಇದು ಕಠಿಣವಾದಂತ ಅಭ್ಯಾಸವಾಗಿದೆ. But please give me your undivided attention. ದಯವಿಟ್ಟು ನಿಮ್ಮ ಗಮನವನ್ನು ಆಚೆ ಈಚೆ ಹರಡಿಸದೆ ನೇರವಾದಂತ ಗಮನ ಕೊಡಬೇಕಾಗಿ ವಿನಂತಿಸ್ತೇನೆ. And listen to this very carefully, please. ಬಹಳ ಜಾಗರೂಕರಿಂದ ಕೇಳಬೇಕಂತ ವಿನಂತಿ. Because if you miss anything, you'll miss the entire prophecy and also miss the book of Revelation. ನೀವು ಕೇಳುವಾಗ ಆಚೆ ಈಚೆ ಗಮನ ಕೊಟ್ಟರೆ ಸಂಪೂರ್ಣ ಪ್ರವಾದನೆಯ ಗ್ರಂಥ ನಿಮಗೆ ಅರ್ಥವಾಗುವುದಿಲ್ಲ. Okay, so once again, the prophecy is given as a summary in verse 24. ಇನ್ನೊಂದು ಆವೃತ್ತಿ 24ನೇ ವಚನದಲ್ಲಿ ಸಂಪೂರ್ಣ ಪ್ರವಾದನೆಯ ಸಾರಾಂಶವಿದೆ. And then in verse 25, the first 69 weeks are detailed. 25ನೇ ವಚನದಲ್ಲಿ ಮೊದಲನೇ 69 ವಾರಗಳ ಘಟನೆಗಳು. Then what happens between week 69 and week 70, those details are given in verse 26. 26ನೇ ವಚನದಲ್ಲಿ 69ನೇ ವಾರದಿಂದ 70 ವಾರದ ಒಳಗೆ ಮಧ್ಯದಲ್ಲಿ ನಡೆಯುವಂತ ಘಟನೆಗಳ ವಿವರಗಳು 26ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. And the final period of the 70th week is described for us in verse 27. 70ನೇ ವಾರದ ಕೊನೆಯ ಘಟನೆಗಳು 27ನೇ ವಚನದಲ್ಲಿ ವಿವರಿಸಲ್ಪಟ್ಟಿದೆ. Now, each week here represents 7 years. ಪ್ರತಿಯೊಂದು ವಾರ 7 ವರ್ಷಗಳ ಕಾಲವನ್ನು ಸೂಚಿಸುವಂತದಾಗಿದೆ. So when you talk about 70 weeks, ನೀವು 70 ವಾರಗಳ ಬಗ್ಗೆ ಮಾತಾಡುವಾಗ the Bible here is actually talking about 490 years. ಹಾಗಾದ್ರೆ ಸತ್ಯವೇದವು ಇಲ್ಲಿ 490 ವರ್ಷಗಳ ಬಗ್ಗೆ ಮಾತಾಡುತ್ತಾ ಇದೆ. Why 70 times 7 is 490? Yes, brother. Hello. Yeah, I said 70 times 7 is 490.
Hello. Can you hear me, brother? Yes, can you hear me, brother? Yeah. Brother, can you hear me? Yes, yes. Yeah. Yes. Sorry, brother. Yes, please. Okay, so I said each week represents 7 years. ಪ್ರತಿ ವಾರ 7 ವರ್ಷಗಳ ಕಾಲವನ್ನು ಸೂಚಿಸುತ್ತದೆ. So when you talk about 70 weeks, ನೀವು 70 ವಾರಗಳ ಕಾಲದ ಬಗ್ಗೆ ಮಾತಾಡುವಾಗ we are talking about 70 times 7, which is 490 years. ನಾವು 70 ಗುಣಿಲೆ 7 ಬಗ್ಗೆ ಮಾತಾಡುತ್ತಾ ಇದ್ದೇವೆ. ಅದು 490 ವರ್ಷಗಳ ಕಾಲ. So 70 7-year periods is 490 years. 70 ವರ್ಷಗಳ 7 ಕಾಲಗಳು 490 ವರ್ಷಗಳು. Now understand what God is saying about these 490 years. ಈ 490 ವರ್ಷಗಳ ಬಗ್ಗೆ ದೇವರು ಏನನ್ನು ಮಾತಾಡುತ್ತಾ ಇದ್ದಾನೋ ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. Gabriel is announcing to Daniel that the Jews and Jerusalem would suffer at the hands of Gentiles for 490 years. ಗಾಬ್ರಿಯೇಲನು ದಾನಿಯೇಲನ ಮೂಲಕ ಈ ರೀತಿಯಾಗಿ ಪ್ರಕಟಿಸುತ್ತಾ ಇದ್ದಾನೆ. ಯೆರೂಸಲೇಮು ಮತ್ತು ಯೆಹೂದ್ಯರು ಅನ್ಯರ ಕೈಯಲ್ಲಿ 490 ವರ್ಷಗಳು ಶ್ರಮೆ ಅನುಭವಿಸುವರು. 490 years. 490 ವರ್ಷಗಳು. Now God has decreed these years. ಈ ವರ್ಷಗಳನ್ನು ದೇವರೇ ನೇಮಿಸಿದನು. He has ordained them. ಆತನೇ ನೇಮಕ ಮಾಡಿದನು ಈ ವರ್ಷಗಳನ್ನು. And they are as certain to come as anything else that God ordains. ದೇವರು ನೇಮಿಸಿದರೆ ಅದರ ಖಂಡಿತವಾಗಿ ಸಂದೇಹವಿಲ್ಲದೆ ಅವು ಸಂಪೂರ್ತಿ ಆಗುವವು. So we must understand that God is giving a prophecy about the nation of Israel and the city of Jerusalem. ನಾವು ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಯೆರೂಸಲೇಮ್ ಪಟ್ಟಣ ಮತ್ತು ಯಹೂದ್ಯರ ಬಗ್ಗೆ ದೇವರು ಪ್ರವಾದನೆಯನ್ನು ಕೊಡುತ್ತಾ ಇದ್ದಾನೆ. That Jerusalem and the nation of Israel will suffer at the hands of the Gentiles for 490 years. ಯೆರೂಸಲೇಮ್ ಹಾಗೂ ಇಸ್ರಾಯೇಲ್ನ ಜನರು 490 ವರ್ಷಗಳ ಕಾಲ ಅನ್ಯರ ಕೈಯಲ್ಲಿ ಬಾಧೆಯನ್ನು ಅನುಭವಿಸುವರು. Now these 490 years have 6-fold purposes that God is talking about in these verses. ಈ 490 ವರ್ಷಗಳು 6 ತರಹದ ಉದ್ದೇಶಗಳನ್ನು ಒಳಗೊಂಡಿದೆ. ಕರ್ತನು ಅದನ್ನೇ ಅಲ್ಲಿ ಮಾತಾಡುತ್ತಾ ಇದ್ದಾನೆ 4 ವಚನಗಳಲ್ಲಿ. Now look at the verses. ವಚನಗಳನ್ನು ಕಾಣೋಣ. Especially verse 24. 24ನೇ ವಚನ ಪ್ರತ್ಯೇಕವಾಗಿ. Number 1, to finish transgression, which is to end rebellion against God. Number 1, ಮೊದಲನೇದು ಅಧರ್ಮವನ್ನು ಕೊನೆಗಾಣಿಸುವುದರ ಅರ್ಥ ಏನಂದ್ರೆ ದೇವರಿಗೆ ವಿರೋಧವಾದಂತ ಕಾರ್ಯವನ್ನು ಕೊನೆಗಾಣಿಸುವುದು. So by the time these 490 years are finished, Israel will finish its rebellion against God. 490 ವರ್ಷಗಳು ಮುಕ್ತಾಯವಾಗುವಾಗ ಇಸ್ರಾಯೇಲರು ಅಧರ್ಮವನ್ನು ಮುಕ್ತಾಯಗೊಳಿಸುವರು. Number 2. ಎರಡನೇದು says to make an end of sins. ಪಾಪಗಳನ್ನು ತೀರಿಸುವುದು. It means it will end human failure to obey God. ದೇವರ ಮಾತನ್ನು ಒಪ್ಪಿಕೊಳ್ಳುವಂತ ಮಾನವನ ಬಿದ್ದು ಹೋಗುವ ಆ ಸ್ಥಿತಿಯನ್ನು ಕೊನೆಗಾಣಿಸುವುದು. Number 3. ಮೂರನೇದು make reconciliation for iniquity. ಅಪರಾಧವನ್ನು ನಿವಾರಿಸುವುದು. So it will provide time for atonement that will cover human wickedness. ನಮ್ಮ ಅಪರಾಧಕ್ಕೆ ಸಮಯವನ್ನು ಕೊಟ್ಟು ಮನುಷ್ಯನ ತಪ್ಪನ್ನು ಒಪ್ಪಿಕೊಳ್ಳುವಂತ ನಿವಾರಣೆ ಮಾಡುವಂತ ಸಮಯ ನಮಗೆ ಸಿಗುವುದು. Number 4. ನಾಲ್ಕನೆಯದು to bring in everlasting righteousness. ಸನಾತನ ಧರ್ಮವನ್ನು ನೀತಿಯ ಧರ್ಮವನ್ನು ಸ್ಥಾಪಿಸುವುದು. Which means it will be a time, or it will inaugurate a new society in which righteousness will be prevalent and dominant. ಅದರ ಅರ್ಥವೇನೆಂದರೆ ಸಮಾಜದಲ್ಲಿ ನೀತಿ ನ್ಯಾಯ ಅನ್ನುವುದು ಮೇಲಿನ ಕೈಯಾಗಿರುವುದು. Number 5. ಐದನೇದು to seal up the vision and prophecy. ಕನಸನ್ನು ಪ್ರವಾದನೆ ನುಡಿಯನ್ನು ಮುದ್ರೆ ಹಾಕುವಂತದ್ದು. Which means it will bring in the fulfillment of the vision that God has for the whole earth.
ಅದರ ಅರ್ಥವೇನೆಂದ್ರೆ ಸಂಪೂರ್ಣ ಭೂಮಿಗಾಗಿ ಆತನ ಪ್ರವಾದನೆಯು ಸ್ಫೂರ್ತಿಯಾಗುವುದು. Number 6. ಆರನೇದಾಗಿ, To anoint the most holy. ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು. It will result in the anointing of the most holy place. So it's probably a reference to a new and more glorious temple. ಇದು ಅತಿ ಪರಿಶುದ್ಧವಾದ ಅಭಿಷೇಕ ಅಂದ್ರೆ ನನಗೆ ಅನಿಸಿದರ ಮಟ್ಟಿಗೆ ಯೆರೂಸಲೇಮಿನಲ್ಲಿ ಇರುವಂತ ಹೊಸ ದೇವಾಲಯದೊಳಗೆ ಆಗುವಂತ ಅದರ ಬಗ್ಗೆ ರೆಫರೆನ್ಸ್ ಆಗಿರಬಹುದು ಅಂತ ನಾನು ಹೇಳ್ತೇನೆ. Now Ezekiel chapters 40 through 48 talks about a millennial temple. ಯೆಹೆಜ್ಕೇಲನ ಗ್ರಂಥ 42ರಿಂದ ಮುಂದೆ 44ರವರೆಗೆ ಸಹಸ್ರ ಕಾಲದ ಆ ದೇವಾಲಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. Chapters 40 through 48. 40ರಿಂದ 48. Now these 6 purposes need to be fulfilled in these 490 years. ಈ 6 ಅಂಶಗಳು 490 ವರ್ಷಗಳ ಮಧ್ಯದಲ್ಲಿ ಸಂಪೂರ್ಣ ಆಗಬೇಕು. Okay, now again understand please. God said first of all, ಅರ್ಥ ಮಾಡಿಕೊಳ್ಳಿ. God said first of all that Israel, the Jews and the city of Jerusalem will suffer at the hands of the Gentiles for 490 years. ಇಸ್ರಾಯೇಲ್ ಮತ್ತು ಯೆರೂಸಲೇಮಿನವರು ಅನ್ಯರ ಕೈಯಲ್ಲಿ 490 ವರ್ಷಗಳ ಕಾಲ ಬಾಧೆಯನ್ನು ಅನುಭವಿಸುವರು. ಇದು ಪ್ರವಾದನೆ ಆಗಿತ್ತು. Okay, and these 490 years they have a 6-fold purpose. ಈ 490 ವರ್ಷಗಳು ಅವರು 6 ಅಂಶಗಳ ವಿಧಿಯನ್ನು ನೆರವೇರಿಸಲ್ಪಡುವಂತದ್ದಾಗಿದೆ ಅವರ ಮಧ್ಯೆ. Which means all these 6 things will be completed by the time these 490 years are done. ಅದರ ಅರ್ಥವೇನೆಂದರೆ ಈ 490 ವರ್ಷಗಳ ಸಂಪೂರ್ಣದ ಸಮಯದಲ್ಲಿ ಈ ಮೇಲಿನ 6 ಅಂಶಗಳು ಪೂರ್ತಿಯಾಗುವು. For the nation of Israel. ಇಸ್ರಾಯೇಲ್ ರಾಷ್ಟ್ರಕ್ಕಾಗಿ. Which means the first one is it will end the rebellion against him. ಮೊದಲನೆಯದು ದೇವರಿಗೆ ವಿರೋಧವಾಗಿ ದಂಗೆ ಏಳುವಂತ ಅಧರ್ಮ ಕೊನೆಗಾಣಿಸಲ್ಪಡುವುದು. The second thing, it will end human failure to obey God. ಮನುಷ್ಯನ ಸೋಲು ಅಥವಾ ಪಾಪದ ಕೊನೆಗಾಣಿಸುವಿಕೆ. It will provide a time for atonement that will cover human wickedness and sin. ಅಪರಾಧವನ್ನು ನಿವಾರಿಸಲಿಕ್ಕೆ ಮನುಷ್ಯನ ಆ ಕೊನೆ ಅಧರ್ಮವನ್ನು ಆತನು ಮುಗಿಸುವಂತ ಸಮಯ ಸಿಗುತ್ತದೆ. It will inaugurate a new society in which righteousness can be seen prevalent. ಸನಾತನ ಧರ್ಮದ ಸ್ಥಾಪನೆ ಅಂದರೆ ಸಮಾಜದಲ್ಲಿ ಒಂದು ಹೊಸ ನೀತಿಯಾದಂತ ರಾಜ್ಯವನ್ನು ಸ್ಥಾಪಿಸಲ್ಪಡುವುದು. It will bring in the fulfillment of the vision that God has for the whole earth. ಕನಸನ್ನು ಪ್ರವಾದನೆ ನುಡಿಯನ್ನು ಸಂಪೂರ್ಣ ಮಾಡುವಂತದಾಗುವುದು. And then you will also see a more glorious temple coming up. ಮಹಾ ಮಹಿಮೆಯುಳ್ಳ ದೇವಾಲಯ ಬರುವುದನ್ನು ನಾವು ಕಾಣುವೆವು. Now, as we sit here and listen to this, ನಾವು ಇಲ್ಲಿ ಕೂತುಕೊಂಡು ಈ ವಿಷಯಗಳನ್ನು ಕೇಳುತ್ತಿರುವಾಗ we can realize that God has already achieved some of these goals. ನಾವು ಇಲ್ಲೇ ಕೂತುಕೊಂಡು ಮನವರಿಕೆ ಮಾಡಬಹುದು, ಇದರಲ್ಲಿ ಅನೇಕ ವಿಷಯಗಳನ್ನು ದೇವರು ಆಗಲೇ ಸಂಪೂರ್ಣಗೊಳಿಸಿದ್ದಾನೆ. Specifically, if you look at number 3, ಪ್ರತ್ಯೇಕವಾಗಿ 3ನೇ ಅಂಶವನ್ನು ನೋಡುವುದಾದರೆ it says it will provide time for atonement that will cover human wickedness. ಅಪರಾಧ ನಿವಾರಿಸಲು ಮನುಷ್ಯನ ಅಪರಾಧವನ್ನು ಕೊನೆಗಾಣಿಸುವಂತ ಸಮಯವಾಗುವುದು. Now this has been fulfilled in the death of the Lord Jesus Christ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಂಪೂರ್ಣವಾಗಿದೆ. In the death of the Lord Jesus Christ. ಆತನ ಮರಣದಲ್ಲಿ ಪೂರ್ಣವಾಗಿದೆ. Where he died in your place and my place as an atonement for our sin. ಆತನು ನನ್ನ ಮತ್ತು ನಿನ್ನ ಸ್ಥಾನದಲ್ಲಿ ಅಪರಾಧ ನಿವಾರಣೆಗಾಗಿ ಸತ್ತನು. And to some extent, the first 2 goals have been fulfilled because of the point that is in number 3. 3ನೇ ಅಂಶದ ಪರವಾಗಿಯೇ ಮೊದಲನೇ 2 ಅಂಶಗಳು ಕೂಡ ಪೂರ್ತಿಯಾದವು. To some extent. ಕೆಲವಷ್ಟು ಮಟ್ಟಿಗೆ. But the remaining things await a future fulfillment from our perspective. ಉಳಿದಂತ ವಿಷಯಗಳು ಮುಂದೆ ಬರುವಂತ ದಿನಗಳಲ್ಲಿ ಸಂಪೂರ್ಣವಾಗಲಿಕ್ಕೆ ಕಾಯುತ್ತಾ ಇವೆ. But by the time these 490 years run their course, God will have fulfilled all of these 6 things for Israel. 490 ವರ್ಷಗಳ ಕಾಲ ಮುಗಿಯುವಷ್ಟರಲ್ಲಿ ಇಸ್ರಾಯೇಲರಿಗಾಗಿ ದೇವರು ಎಲ್ಲವನ್ನೂ ಸಂಪೂರ್ಣಗೊಳಿಸುವನು. Okay, now
notice very carefully here. ದಯವಿಟ್ಟು ಇಲ್ಲಿ ಜಾಗರೂಕತೆಯಿಂದ ನೋಡಿರಿ. The first three things have to do with sin. ಮೊದಲನೇ 3 ಅಂಶಗಳು ಪಾಪದ ಜೊತೆಗೆ ಸಂಬಂಧಪಟ್ಟಿವೆ. The last 3 purposes have to do with the kingdom. ಕೊನೆಯ 3 ಅಂಶಗಳು ರಾಜ್ಯದ ಬಗ್ಗೆ ವಿವರಣೆ ಕೊಟ್ಟಿದೆ. Now, once again, the first 3 things have to do with sin. ಮತ್ತೊಂದು ಸಾರಿ ಮೊದಲನೇ 3 ಅಂಶಗಳು ಪಾಪದೊಂದಿಗೆ ಸಂಬಂಧ ಹೊಂದಿವೆ. The last 3 things have to do with the kingdom. ಕೊನೆಯ 3 ಅಂಶಗಳು ರಾಜ್ಯ ಸ್ಥಾಪನೆ, ರಾಜ್ಯದೊಂದಿಗೆ ಸಂಬಂಧ ಹೊಂದಿವೆ. The basis for the first 3 things has been provided in the atonement of Christ. ಮೊದಲನೇ 3 ಅಂಶಗಳ ಬುನಾದಿ ಅಥವಾ ಅಸ್ತಿವಾರ ಕ್ರಿಸ್ತನ ಮರಣದಿಂದ ಆ ನಿವಾರಣೆಯೊಂದಿಗೆ ಬಂದಿದೆ. But all these 6 will be realized by Israel at the second coming of the Lord Jesus Christ. ಈ 6 ಅಂಶಗಳು ಸಂಪೂರ್ಣವಾಗಿ ಇಸ್ರಾಯೇಲ್ ಮಧ್ಯೆ ಅರ್ಥವಾಗುವುದು ಯಾವಾಗಂದ್ರೆ ಯೇಸು ಕ್ರಿಸ್ತನ ಎರಡನೆಯ ಬರೋಣದಲ್ಲಿ. Okay, is it clear so far? ಇಷ್ಟರವರೆಗೆ ಸಂಪೂರ್ಣವಾಗಿ ಸರಿಯಾಗಿ ಅರ್ಥವಾಗಿದೆ ಅಂತ ನಾನು ನೆನೆಸ್ತೇನೆ. Now, this is a divine revelation. ಇದು ದೈವಿಕವಾದಂತ ಪ್ರಕಟಣೆ. That a definite period of time, which is 490 years, has been decreed by God for the true restoration of Israel. ಇಸ್ರಾಯೇಲನ್ನು ನಿಜವಾಗಿ ಪುನರ್ ಸ್ಥಾಪಿಸಲಿಕ್ಕೆ 490 ವರ್ಷಗಳನ್ನು ದೇವರು ತಾನೇ ನಿಯಮಿಸಿ ಪ್ರಕಟಿಸಿದನು. And before the true restoration of Israel from bondage, all these 6 things have to be accomplished. ಅವರು ಬಂಧನದಿಂದ ಬಿಡುಗಡೆಯಾಗಿ ನಿಜವಾಗಿ ಪುನರ್ ಸ್ಥಾಪಿಸಲ್ಪಡುವುದಕ್ಕಿಂತ ಮುಂಚೆ ಇವೆಲ್ಲವೂ ಆಗಲೇಬೇಕು. Now, when did this 490 years start? 490 ವರ್ಷಗಳ ಕಾಲ ಯಾವಾಗ ಪ್ರಾರಂಭವಾಯಿತು ಹಾಗಾದ್ರೆ? This is where a lot of theories abound about this. ಇದರ ಬಗ್ಗೆ ಅನೇಕ ಥಿಯರಿಗಳು ಇವೆ. I don't want to get into all of that. We don't have time. ನಾನು ಅವೆಲ್ಲರ ಬಗ್ಗೆ ಚರ್ಚಿಸಲಿಕ್ಕೆ ಸಮಯವಿಲ್ಲ ನಮಗೆ. But I will give you what I believe is the right interpretation. ನಾನು ಯಾವುದನ್ನು ನಂಬುತ್ತೇನೋ ಅದನ್ನೇ ನಾನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. When you look at this particular starting time or period, ಮೊಟ್ಟ ಮೊದಲನೇ ಪ್ರಾರಂಭದ ಆ ಚಿಹ್ನೆಯನ್ನು, ಆ ಸ್ಥಳವನ್ನು ನೀವು ನೋಡಿರಿ. we are talking about when these 490 years began. ನಾವು 490 ವರ್ಷಗಳ ಕಾಲ ಯಾವಾಗ ಪ್ರಾರಂಭವಾಯಿತು ಅದರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. And when does it start? Look at verse 25. 25ನೇ ವಚನಕ್ಕೆ ನನ್ನೊಂದಿಗೆ ಮರಳಿರಿ. ಯಾವಾಗ ಅದು ಪ್ರಾರಂಭವಾಗುತ್ತದೋ ನೋಡಿರಿ. Can you read, brother? Yes. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವ ಅಂದಿನಿಂದ ಅಭಿಷಿಕ್ತನಾದ ಪ್ರಭು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. And 62 weeks, right? ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. Okay, so totally the prophet there is writing about 7 plus 62, which is 69 weeks. ಹಾಗಾದ್ರೆ ಇಲ್ಲಿ ಪ್ರವಾದನೆಯಲ್ಲಿ 7 ಮತ್ತು 69 ವಾರಗಳು ಅದರ ಬಗ್ಗೆ ಆತನು ಬರೆಯುತ್ತಾ ಇದ್ದಾನೆ. 7 plus 62 equals 69 weeks. ಈಗ 2 ಸೇರಿಸಿದರೆ 69 ವಾರಗಳಾಗುತ್ತಾ ಇವೆ. Okay, but we saw that a week is 7 years, so you need to multiply that by 7. ಹಾಗಾದ್ರೆ ನಾವು ವಾರವನ್ನು 7 ವರ್ಷಗಳು ಹಾಗೆ ನೋಡಿದ್ದೇವೆ. ಅದಕ್ಕಾಗಿ 69 7ರಿಂದ ಗುಣಿಸಬೇಕು. Now, when did it begin? ಈಗ ಹೇಳಿ ಯಾವಾಗ ಪ್ರಾರಂಭವಾಯಿತು? It says it began with the decree that went out. ಅದು ಯೆರೂಸಲೇಮ್ ಜೀರ್ಣೋದ್ಧಾರದ ಆ ಆಜ್ಞೆ ಹೊರಡುವುದರ ಮೂಲಕ ಪ್ರಾರಂಭವಾಯಿತು, ದೈವೋಕ್ತಿ ಹೊರಡುವುದರ ಮೂಲಕ. And that decree was given by Artaxerxes in Nehemiah chapter 2 verses 1 through 8. ಆ ಆಜ್ಞೆ ಹೊರಟಿದ್ದು ನೆಹೆಮ್ಯನ ಗ್ರಂಥ 2ನೇ ಅಧ್ಯಾಯ 1ರಿಂದ 8 ವಚನದಲ್ಲಿ ಅರ್ಸ ಡಿಕ್ರಿ ಎಂಬ ಆ ಸಾಮ್ರಾಜ್ಯದ ಅರಸನಿಂದ ಹೊರಟಿತ್ತು. Artaxerxes, he was a Persian emperor. ಆತನು ಪಾರ್ಸಿಯ ಅರಸನಾಗಿದ್ದನು. And he gave a decree that brother, can you read Nehemiah chapter 1 verse 8, please? Chapter 1 is chapter 2 verse 8. Yes.
2ನೇ ಅಧ್ಯಾಯ ನೆಹಮ್ಯನ ಗ್ರಂಥ 8ನೇ ವಚನದಲ್ಲಿ, ನನಗೆ ಅಪ್ಪನೆ ಕೊಡುವ ಹಾಗೂ ರಾಜನ ಪಾಲಕನಾದ ಅಸಾಫನು ದೇವಾಲಯದ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ, ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜನು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕೆಂದು ಭಿನ್ನವಿಸಲು ನನ್ನ ದೇವರ ಕೃಪಾಸ್ತ ಪಾಲನೆ ನನಗಿದ್ದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟಿದ್ದಲ್ಲದೆ ನನ್ನನ್ನು ಸಾಗು ಕಳಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತಗಳನ್ನು ಕಳಿಸಿದನು. Okay, now there's a decree given by Artaxerxes for the rebuilding of the walls of Jerusalem. ಅರ್ತಷಸ್ನ ಮೂಲ ಸಮಯದಲ್ಲಿ ಯೆರೂಸಲೇಮಿನ ಪೌಳಿಗೋಡೆಗಳನ್ನು ಕೊಟ್ಟಲ್ಪಡಲಿಕ್ಕೆ ಆಜ್ಞೆ ಹೊರಟಿತು. And most probably it happened on the 5th of March 444 BC. ಸಾಧಾರಣವಾಗಿ ಮಾರ್ಚ್ 5ನೇ ತಾರೀಕು ಕ್ರಿಸ್ತ ಪೂರ್ವ 444ರಲ್ಲಿ ಆಗಿರಬಹುದು. Now I don't want to get into calculations on why it is March 5th, but just believe me, it is most probably March 5th. ಯಾಕೆ ಮಾರ್ಚ್ 5 ಮಾತ್ರ ಅಂತ ಹೇಳಿ ಅದರ ಬಗ್ಗೆ ನಾನು ಲೆಕ್ಕಾಚಾರದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ರೆ ನಂಬಿರಿ, ಸಾಧಾರಣವಾಗಿ ಮಾರ್ಚ್ 5 444ರಲ್ಲಿ ಆಗಿರಬಹುದು. There are a lot of calculations about it that will take about 3 hours. ತುಂಬಾ ಲೆಕ್ಕಾಚಾರಗಳಿವೆ. ಲೆಕ್ಕಾಚಾರಗಳನ್ನು ಪೂರ್ತಿ ಮಾಡ್ಲಿಕ್ಕೆ ನಮಗೆ 3 ಗಂಟೆಗಳ ಕಾಲ ಬೇಕಾಗ್ತದೆ. Okay, so the starting point of those 490 years is a decree that went out from Artaxerxes on 5th of March 444 BC. ಅರ್ತಷಸ್ನ ಅರಸನ ಕಾಲದಲ್ಲಿ ಹೊರಟಂತ ರಾಜಾಜ್ಞೆ ಅಲ್ಲಿಂದ 490 ವರ್ಷಗಳ ಕಾಲ ಪ್ರಾರಂಭ ಅಂತ ಅರ್ಥ ಮಾಡಿಕೊಳ್ಳೋಣ. And the prophecy says in verse 25 that from that time until the Messiah, it is 69 weeks. ಪ್ರವಾದನೆ ಹೀಗನ್ನುತ್ತದೆ, ಆ ಸಮಯ ಪ್ರಾರಂಭದಿಂದ ಮೆಸ್ಸಯ್ಯನವರೆಗೆ 69 ವಾರಗಳು. Okay, so you need to multiply 69 times 7. ಹಾಗಾದ್ರೆ ನಾವು ಏನು ಗುಣಿಸಬೇಕಂದ್ರೆ 69 ಗುಣಿಲೆ 7 360. Why 360? They follow a lunar calendar, so it is 30 days a month. 12 30s is 360, so we'll have to multiply that with 360 to get the number of days. ಇಲ್ಲಿ 360 ಯಾಕಂದ್ರೆ 12 ತಿಂಗಳಲ್ಲಿ 30 ವಾರ 30 ದಿನಗಳ ಆ ತಿಂಗಳನ್ನು ಆಚರಿಸುವುದರಿಂದ 30 ದಿನಗಳನ್ನು ಹಿಡಿದುಕೊಂಡು ನಾವು ಗುಣಿಸುವಾಗ 360 ದಿನಗಳು ನಮಗೆ ಬರುತ್ತವೆ. They follow a lunar calendar. ಅವರು ಲೂನಾರ್ ಕ್ಯಾಲೆಂಡರ್ ಅನ್ನು ಪಾಲಿಸುವರಾಗಿದ್ದಾರೆ. Okay, so when you multiply that, it will come to 1,73,880 days. ಇದನ್ನು ನೀವು ಗುಣಿಸುವಾಗ 1,73,880 ದಿನಗಳು ಆಗುತ್ತವೆ. When you add 1,73,880 days to March 5th 444 BC, ಈ 1,73,880 ದಿನಗಳನ್ನು ಮಾರ್ಚ್ 5 ಕ್ರಿಸ್ತ ಪೂರ್ವ 444 ಜೊತೆಗೆ ನೀವು ಜೋಡಿಸಿದರೆ you will end up in a date that is the 30th of March 8033. ನೀವು ಸರಿಯಾಗಿ ಮಾರ್ಚ್ 30 ಕ್ರಿಸ್ತ ಶಕ 33ರಲ್ಲಿ ಬಂದು ಮುಗಿಸುತ್ತೀರಾ. You know what happened on March 30th 8033? ನಿಮಗೆ ಗೊತ್ತಾ ಕ್ರಿಸ್ತ ಶಕ ಮಾರ್ಚ್ 30ರಂದು ಏನಾಗಿತ್ತು? Look at Luke chapter 19 verse 28 please. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28 ಬ್ರದರ್, verse 28. 19ನೇ ಅಧ್ಯಾಯ 28ನೇ ವಚನಕ್ಕೆ ದಯವಿಟ್ಟು ನನ್ನೊಂದಿಗೆ ನೀವು ಕೂಡ ಸತ್ಯವೇದಗಳನ್ನು ತಿರುಗಿಸಿರಿ. ಅದನ್ನು ನಾನು ಕನ್ನಡದಲ್ಲಿ ಓದಲಿಕ್ಕೆ ಬಯಸುತ್ತೇನೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ಆತನು ಈ ಮಾತುಗಳನ್ನು ಹೇಳಿದ ಮೇಲೆ ಗಟ್ಟಾ ಹತ್ತಿ ಯೆರೂಸಲೇಮಿಗೆ ಮುಂದೆ ಹೋದನು. Okay, enough brother, thank you. Yes. What's happening there? It is called the triumphal entry into Jerusalem. ಇಲ್ಲಿ ಯೆರೂಸಲೇಮಿಗೆ ಅರಸನಂತೆ ಆತನು ಪ್ರವೇಶ ಮಾಡುವಂತ ಪ್ರವೇಶ ಆಗಿದೆ. Jesus is presenting himself as the Messiah and he is going humbly on a colt into Jerusalem. ಯೇಸು ಕ್ರಿಸ್ತನು ತನ್ನನ್ನು ದೀನನಾಗಿ ಮೆಸ್ಸೇನಾಗಿ ತಿಳಿಸಪಡುತ್ತಾ ಗಟ್ಟಾ ಹತ್ತಿ ಯೆರೂಸಲೇಮಿಗೆ ಮುಂದೆ ಹೋಗುತ್ತಾ ಇದ್ದಾನೆ. Now see how precise the prophecy is. ನೋಡಿರಿ, ಈ ಪ್ರವಾದನೆ ಎಷ್ಟು ಖಂಡಿತವಾಗಿದೆ. It was given in the 6th century before Christ. ಇದು ಯೇಸು ಕ್ರಿಸ್ತನ ಮುಂಚೆ 6 ಕ್ರಿಸ್ತ ಪೂರ್ವ ಅದರಲ್ಲಿ ಬರೆದಂತ ಮಾತು. About 500 years before Christ. ಸುಮಾರು 500 ವರ್ಷಗಳ ಕಾಲ ಕ್ರಿಸ್ತ ಪೂರ್ವದಲ್ಲಿ ಬರೆದಂತ ಮಾತಿದು. And it's precisely fulfilled to a T. ಅದು ಸಂಪೂರ್ಣವಾದ ಕಾಲ ಸರಿಯಾಗಿ ಅದೇ ಸಮಯದಲ್ಲಿ ಸಂಪೂರ್ಣವಾಯಿತು.
Now look at this verse 25, please. ಈಗ ಮತ್ತೆ ದಾನಿಯೇಲ 9:25ಕ್ಕೆ ಮರಳೋಣ. 7 weeks and 62 weeks until the Messiah is seen. Right? Yes, brother. Can you read verse 25, please? Yes, 25ನೇ ವಚನ ಓದುತ್ತೇನೆ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವುದರಿಂದ ಅಭಿಷಿಕ್ತನಾದ ಪ್ರಭು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವು ಇರುವುದು. ಆ ಕಾಲವು ಬಹು ಕಷ್ಟ ಕಾಲ. Okay, so from the time the decree goes out until the time of the Messiah, it is 69 weeks. ಅರ್ತಷನ ರಾಜಾಜ್ಞೆ ಹೊರಡಿದ ಸಮಯದಿಂದ ಮೆಸ್ಸಯ್ಯನವರೆಗೆ ಇದು 69 ವಾರಗಳು. So it was fulfilled in the life of the Lord Jesus Christ when he entered into Jerusalem on a court as the Messiah, and he presented himself to the city as the Messiah. ಹಾಗಾದರೆ ಇದು ಯಾವಾಗ ಪ್ರವಾದನೆ ಸಂಪೂರ್ತಿ ಆದಂದರೆ ಯೇಸು ಕ್ರಿಸ್ತನು ತನ್ನನ್ನು ತಾನು ಯೆರೂಸಲೇಮಿಗೆ ಮೆಸ್ಸಯ್ಯನಾಗಿ ಅರಸನಾಗಿ ಪ್ರವೇಶ ಮಾಡಿ ಘಟ್ಟ ಹತ್ತಿದಾಗ ಆ ದಿನದಂದು ಈ ಪ್ರವಾದನೆ ಪೂರ್ತಿ ಆಯಿತು. Now look at verse 26. ಈಗ ದಾನಿಯೇಲ 9:26 ವಚನಕ್ಕೆ ಬರೋಣ. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. Okay, hold on, brother. Yes. Now, this is 69 weeks. ಈಗ 69 ವಾರಗಳಾದವು. Now, the Bible is taking it as 7 plus 60, so 62. That's why it's talking about 62. ಈಗ 7 ಅಧಿಕ 62 ವಾರಗಳ ಬಗ್ಗೆ ಮಾತಾಡ್ತಿರುವಾಗ ನಾವು ಅದಕ್ಕೆ 69ನೇ ವಾರಕ್ಕೆ ಬಂದಿದ್ದೇವೆ. No, when the Bible says 62, it is talking about the second part of this. There is 7 plus 62. ಹಾಗಾದ್ರೆ ಇಲ್ಲಿ ಸತ್ಯವೇದವು 62 ಅಂತ ಹೇಳುವಾಗ 62 7 ಸೇರಿಸಿ ಎರಡನೇ ಭಾಗಕ್ಕೆ 69ನೇ ಬಗ್ಗೆ ಮಾತಾಡ್ತಾ ಇದೆ. Okay, so until the Messiah comes, it is 69 weeks. ಮೆಸ್ಸಯನು ಬರುವದ ಸಮಯದವರೆಗೆ ಇದು 69 ವಾರಗಳ ಸಮಯ. But notice how precise the Bible is. After that, the Messiah will be cut off. ಬಹಳ ಸ್ಪಷ್ಟವಾಗಿ ಗಮನಿಸಿ ನೋಡ್ರಿ, ಎಷ್ಟು ಖಂಡಿತವಾದಂತ ಪ್ರವಾದನೆ ಇದು. ಅದರ ನಂತರ ಮೆಸ್ಸಯ್ಯನು ಕಡಿಯಲ್ಪಡುವನು. Because after the triumphal entry into Jerusalem, 4 days later, Jesus was crucified on the cross. ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಅರಸನಂತೆ ಪ್ರವೇಶ ಮಾಡಿದ ನಂತರ ಮೆಸ್ಸಯ್ಯನು 4 ದಿನಗಳ ನಂತರ ಶಿಲುಬೆಗೆ ಏರಿಸಲ್ಪಟ್ಟನು. So once again, the 490 years began on the 5th of March, 444 BC. ಹಾಗಾದ್ರೆ ಇನ್ನೊಂದು ಆವರ್ತಿ ದಯವಿಟ್ಟು ಕೇಳಿರಿ. ಮಾರ್ಚ್ 5 ಕ್ರಿಸ್ತ ಪೂರ್ವ 444ರಂದು ಈ 490 ವರ್ಷಗಳ ಕಾಲ ಪ್ರಾರಂಭವಾಯಿತು. When you make the appropriate calculations, taking into consideration the Persian calendar and Jewish lunar calendar and our calendar, you come to 30th of March, AD 33. ಲೂನಾರ್ ಕ್ಯಾಲೆಂಡರ್, ಪರ್ಷಿಯಾ ಕ್ಯಾಲೆಂಡರ್, ಯಹೂದ್ಯರ ಕ್ಯಾಲೆಂಡರ್, ನಮ್ಮ ಕ್ಯಾಲೆಂಡರ್ ಎಲ್ಲವನ್ನು ಸೇರಿಸಿಕೊಂಡು ನಾವು ಅಂದಾಜಾಗಿ ಆ ದಿನಗಳನ್ನು ಲೆಕ್ಕಿಸಿ ಬರುವಾಗ ಅದು ಮಾರ್ಚ್ 30 ಕ್ರಿಸ್ತ ಶಕ 33ಕ್ಕೆ ಬಂದು ನಿಲ್ಲುತ್ತದೆ. That's when Jesus presented himself as the Messiah. ಆ ಸಮಯ ಯೇಸು ಕ್ರಿಸ್ತನು ತನ್ನನ್ನು ಮೆಸ್ಸಾಯನೆಂದು ಅರಸನಂತೆ ಯೆರೂಸಲೇಮಿನಲ್ಲಿ ಪ್ರವೇಶಿಸಿದಂತ ಸಮಯ. That's the end of 69 weeks. ಅದು 69 ವಾರಗಳ ಮುಕ್ತಾಯ. And after that, he was suddenly cut off. ಅದರ ನಂತರ ಆತನು ಒಂದೇ ರೀತಿಯಾಗಿ ಕಡಿಸಲ್ಪಟ್ಟನು. Now look at verse 26, the second part of it. ಈಗ 9:26 ದಾನಿಯೇಲ ಗ್ರಂಥದ ಎರಡನೇ ಭಾಗಕ್ಕೆ ಬರೋಣ. ಅವನಿಗೆ ಏನು ಇರದು, ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು, ನಿಶ್ಚಿತ ನಾಶನಗಳು ಸಂಭವಿಸುವು. Okay, so the prince who is to come is a different person from the Messiah. ಇಲ್ಲಿ ಬರುವಂತಹ ಆ ಅಭಿಷೇಕನು ಈತನು ಮೆಸ್ಸಯನಿಗಿಂತ ಬೇರೆಯವನು, ಆ ಅರಸನು. His people would destroy the city of Jerusalem.
ಈ ಜನರು ಯೆರೂಷಲೇಮ್ ಪಟ್ಟಣವನ್ನು ನಾಶ ಮಾಡುವರು. Now this happened in 70 AD when under Titus Vespasian, the Roman general, the Romans came and destroyed the city of Jerusalem. ರೋಮನ್ ಜನರಲ್ ಟೈಟಸ್ ನ ಕಾಲದಲ್ಲಿ ಯೆರೂಷಲೇಮಿನ ದೇವಾಲಯವನ್ನು ಹಾಳು ಮಾಡಲ್ಪಟ್ಟಿತು. In 70 AD. ಅದು ಕ್ರಿಸ್ತ ಶಕ 70ರಲ್ಲಿ. And the prince who is to come, that is referred to, is Titus. ಬರುವಂತ ರಾಜಕುಮಾರನ ಬಗ್ಗೆ ಯಾವ ಮಾತು ಬರೆಯಲ್ಪಟ್ಟಿದೆ ಅದು ಟೈಟಸ್ನ ಬಗ್ಗೆ. But it also has a pattern prophecy here. ಇಲ್ಲಿ ನಾವೊಂದು ಮಾದರಿಯನ್ನು ಕೂಡ ನೋಡುತ್ತೇವೆ, ಗಮನಿಸಿರಿ. Now in the future there will come a man just like Titus and more cruel than Titus who will destroy Jerusalem. ಅದೇ ಮಾದರಿಯಲ್ಲಿ ಬರುವಂತ ಭವಿಷ್ಯತ್ ಕಾಲದಲ್ಲಿ ಮತ್ತೊಬ್ಬನು ಬರುವನು, ಆತನು ಟೈಟಸ್ನಿಗಿಂತ ಕ್ರೂರನಾಗಿರುವನು, ಆತನು ಯೆರೂಷಲೇಮನ್ನು ನಾಶ ಮಾಡುವನು. And his people will destroy Jerusalem. ಆತನ ಜನರು ಯೆರೂಷಲೇಮನ್ನು ನಾಶ ಮಾಡುವರು. But Titus did initially what this prince will do ultimately in the future. ಟೈಟಸ್ನು ಮೊದಲಿಗೆ ಮಾಡಿದನು, ಈತನು ಬರುವಂತವನು ಕೂಡ ಭವಿಷ್ಯದಲ್ಲಿ ಅದನ್ನೇ ಮಾಡುವನು. War preceded the destruction. ಆ ಯುದ್ಧದಿಂದ ನಾಶನವು ಬಂತು. And God predicted that the city's desolation will be sure. ದೇವರು ನುಡಿದಂತ ಪ್ರವಾದನೆ, ಪಟ್ಟಣವು ಖಂಡಿತವಾಗಿ ಹಾಳಾಗುವುದು. Okay. Now a future ruler of the revived Roman Empire, ಮುಂಬರುವಂತ ದಿನಗಳಲ್ಲಿ ಮತ್ತೆ ಪುನರ್ ಸ್ಥಾಪಿಸಲ್ಪಟ್ಟಂತ ರೋಮ ಸಾಮ್ರಾಜ್ಯದ ಆಳ್ವಿಕೆ ಮಾಡುವಂತವನು. remember the little horn of chapter 7? ನಿಮಗೆ 7ನೇ ಅಧ್ಯಾಯದಲ್ಲಿ ಬಂದಂತ ಒಂದು ಚಿಕ್ಕ ಕೊಂಬು ನೆನಪಿದೆಯೋ? He is the one who's being talked about here. ಆತನ ಬಗ್ಗೆ ನಾವು ಇಲ್ಲಿ ಚರ್ಚಿಸುತ್ತಾ ಇದ್ದೇವೆ. Which means the 70th week will not immediately follow the 69th week. ಅದರ ಅರ್ಥವೇನೆಂದರೆ 69ನೇ ವಾರ ಮುಕ್ತಾಯವಾದ ತಕ್ಷಣವೇ 70ನೇ ವಾರ ಪ್ರಾರಂಭವಾಗುವುದೇ ಇಲ್ಲ. There is a break in the chronology. ಇಲ್ಲಿ ಒಂದು ಬ್ರೇಕ್ ಇದೆ, ಅಲ್ಲಿ ಸ್ವಲ್ಪ ಸಮಯದ ತಡವು ಇದೆ. Now look at verse 27, please. ಈಗ ನಾವು 27ನೇ ವಚನವನ್ನು ಗಮನಿಸೋಣ. ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧವಾರ ಯಜ್ಞವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುನುಗಿಸುವ ತನಕ ಹಾಳು ಮಾಡುವನು. Okay. Now Titus in 70 AD did not make any covenant with the Jews. ಟೈಟಸ್ ಅನ್ನು ಕ್ರಿಸ್ತ ಶಕ 70ರಲ್ಲಿ ಯಹೂದ್ಯರೊಂದಿಗೆ ಯಾವುದೇ ನಿಬಂಧನೆ ಮಾಡಿಕೊಳ್ಳಲಿಲ್ಲ. So this is talking about a future ruler who will come in the future and who will make a covenant with the Jews for 1 week, which is 7 years. ಹಾಗಾದ್ರೆ ಒಡಂಬಡಿಕೆ ಒಂದು ವಾರದ ಬರುವಂತ ಈ ಒಡಂಬಡಿಕೆ ಭವಿಷ್ಯದಲ್ಲಿ ಬರುವಂತ ಆಳ್ವಿಕೆ ಮಾಡುವನ ಬಗ್ಗೆ ಮಾತಾಡುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳೋಣ. And he will make a covenant with the nation of Israel for 7 years. ಆತನು ಇಸ್ರಾಯೇಲರೊಂದಿಗೆ 7 ವರ್ಷಗಳ ಕಾಲದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. So verse 27 is describing a future ruler called the Antichrist. 27ನೇ ವಚನವು ಮುಂಬರುವಂತ ಆಳ್ವಿಕೆ ಮಾಡುವಂತ ಕ್ರಿಸ್ತ ವಿರೋಧಿಯ ಬಗ್ಗೆ ವಿವರಣೆ ಕೊಡುತ್ತಾ ಇದೆ. So there is a gap between week 69 and week 70. ಹಾಗಾದ್ರೆ ಖಂಡಿತವಾಗಿ 69 ಮತ್ತು 70 ವಾರಗಳ ಮಧ್ಯದಲ್ಲಿ ಗಡುವು ಇದೆ, ಸಮಯ ಇದೆ. And we are living in that time right now. ನಾವು ಈಗ ಪ್ರತ್ಯೇಕವಾಗಿ ಅದೇ ಸಮಯದಲ್ಲಿ ಜೀವಿಸುತ್ತಾ ಇದ್ದೇವೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸರಿಯಾಗಿ. Now week 70 is the 70th week of Daniel, which is also called the tribulation period. ದಾನಿಯೇಲನ ಗ್ರಂಥದ 70ನೇ ವಾರ ಅದು ಶ್ರಮೆಗಳ ಕಾಲವೆಂದು ಕರೆಯಲ್ಪಡುತ್ತದೆ. Now there is some teaching in our churches that we are going through tribulation right now. ನಮ್ಮ ಸಭೆಗಳಲ್ಲಿ ಒಂದು ಬೇರೆ ರೀತಿಯ ಕಲಿಸುವಿಕೆ ಇದೆ, ನಾವು ಈಗಲೇ ಶ್ರಮೆಗಳ ಕಾಲದಲ್ಲಿ ಹಾದು ಹೋಗುತ್ತಾ ಇದ್ದೇವೆ ಎಂದು. No, that's not true. ಅದು ಸತ್ಯವಲ್ಲ. I don't think that's the right interpretation of the Bible. ಅದು ಸತ್ಯವೇದದ ಸರಿಯಾದಂತ ವಿಭಜನೆ ಅಂತ ನಾನು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. The tribulation is yet future to us. ಶ್ರಮೆಗಳ ಕಾಲ ಇನ್ನೂ ಮುಂದೆ ಬರ್ಲಿಕ್ಕಿದೆ. And that is the 70th week of Daniel where the Antichrist will show up.
ಅದು ದಾನಿಯೇಲನ ಪ್ರವಾದನೆ ಗ್ರಂಥ 70ನೇ ವಾರ. ಆಗ ಕ್ರಿಸ್ತ ವಿರೋಧಿಯು ಪ್ರಕಟವಾಗುತ್ತಾನೆ. So the Antichrist will rise to power. ಕ್ರಿಸ್ತ ವಿರೋಧಿ ಆತನು ತನ್ನ ಪವರ್ಗೆ ಬರುವನು, ಆಳ್ವಿಕೆಗೆ ಬರುವನು. And he will make a 7-year treaty with the nation of Israel. ಆತನು ಇಸ್ರಾಯೇಲರೊಂದಿಗೆ 7 ವರ್ಷಗಳ ಕಾಲ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. But in the middle of it, he will breach that treaty. ಅದರ ಮಧ್ಯದಲ್ಲಿಯೇ ಒಡಂಬಡಿಕೆಯನ್ನು ಮುರಿಯುತ್ತಾನೆ. And he performs something called the abomination of desolation. ಅಲ್ಲಿ ಅಧರ್ಮವನ್ನು ಸ್ಥಾಪಿಸಿ ಆ ಕಾರ್ಯವನ್ನು ನೆರವೇರಿಸುತ್ತಾನೆ. He sits in the temple and he proclaims himself as God. ಆತನು ದೇವಾಲಯದಲ್ಲಿ ಕೂತುಕೊಂಡು ತನ್ನನ್ನೇ ದೇವರೆಂದು ಪ್ರಕಟಿಸಿಕೊಳ್ಳುತ್ತಾನೆ. And that marks the beginning of the second half of the tribulation period, called the Great Tribulation. ಆ ಅನೀತ್ಯ ಧರ್ಮದ ಕಾರ್ಯವೇ ಶ್ರಮೆಗಳ ಕಾಲದ 2ನೇ ಭಾಗ, ಮಹಾಶ್ರಮೆಗಳೆಂದು ನಾವು ವಿವರಿಸಲ್ಪಡುತ್ತವೆ. It's called the time of Jacob's trouble. ಅದು ಯಾಕೋಬನ ಶ್ರಮೆಯ ಕಾಲವೆಂದು ಕೂಡ ಕರೆಯಲ್ಪಡುತ್ತದೆ. At the end of which the Messiah will return and he will destroy the Antichrist and the wicked nations. ಅದರ ಸಮಾಪ್ತಿಯ ನಂತರ ಮೆಸ್ಸಯ್ಯನು ತಿರುಗಿ ಬಂದು ಕ್ರಿಸ್ತ ವಿರೋಧಿಯನ್ನು ನಾಶ ಮಾಡುವನು. And that is called the battle of the Armageddon. ಅದು ಆರ್ಮೆಗೆದ್ದೋನ್ರ ಯುದ್ಧವೆಂದು ಕರೆಯಲ್ಪಡುತ್ತದೆ. Now please turn to Revelation chapter 13 verses 4 through 7. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 4 ರಿಂದ 7 ವಚನಗಳನ್ನು ನನ್ನೊಂದಿಗೆ ಸತ್ಯವೇದವನ್ನು ತಿರುಗಿಸಿಕೊಳ್ಳಿರಿ. ನಾನು ಇದನ್ನು ಕನ್ನಡದಲ್ಲಿ ಓದುತ್ತಾ ಇದ್ದೇನೆ. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವರಾದರು. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ, ಈ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಜಗತ್ ಉತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆಯದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. Till verse 7. So what Revelation is describing here is what Gabriel revealed to Daniel about the Antichrist. ವಚನ 7ರವರೆಗೆ ದಾನಿಯೇಲನಿಗೆ ಗಾಬ್ರಿಯೇಲನು ತಿಳಿಸಿದಂತ ಪ್ರವಾದನೆ ಇಲ್ಲಿ ಬರೆಯಲ್ಪಟ್ಟಿದೆ. Let's see what Paul says. ನೋಡಿ, let's see what Paul says. ಪೌಲನು ಏನನ್ನುತ್ತಾನೆ ನೋಡೋಣ ಒಂದು ಸಾರಿ. Look at 2 Thessalonians chapter 2 verses 3 and 4. 2ನೇ ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಚನ, 3 and 4. 3 ಮತ್ತು 4 ವಚನಗಳನ್ನು ನಾವು ನೋಡೋಣ. 2ನೇ ಥೆಸಲೋನಿಕ chapter 2 and verse 3-4 na brother. Yes. 2ನೇ ಥೆಸಲೋನಿಕ 2ನೇ ಅಧ್ಯಾಯ 3-4 ವಚನಗಳು. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. Right, so this is a description of what the Antichrist will do in the second half of tribulation. ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ. ಮಹಾಶ್ರಮೆಗಳ ಕಾಲದ 2ನೇ ಭಾಗದಲ್ಲಿ ಕ್ರಿಸ್ತ ವಿರೋಧಿಯು ಮಾಡುವಂತ ಕಾರ್ಯ ಇದಾಗಿದೆ. So we saw it from the book of Revelation. ನಾವು ಪ್ರಕಟಣೆ ಗ್ರಂಥದಿಂದ ಅದನ್ನು ನೋಡಿದೆವು. We saw what Paul said. ಪೌಲನು ಎನ್ನುತ್ತಾನೆ ಅದನ್ನು ನೋಡಿದೆವು. Jesus also talked about this in Matthew 24. ಯೇಸು ಕ್ರಿಸ್ತನು ಕೂಡ ಮತ್ತೇನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಮಾತಾಡುತ್ತಾ ಇದ್ದಾನೆ. You can read it later from verses 15 through 28. 15ನೇ ವಚನದಿಂದ ಮುಂದಕ್ಕೆ ನೀವು ಅನಂತರ ಓದಿಕೊಳ್ಳಿರಿ ದಯವಿಟ್ಟು.
And then the Apostle John also talks about this. ಅನಂತರ ಅಪೊಸ್ತಲನಾದ ಯೋಹಾನನು ಕೂಡ ಇದರ ಬಗ್ಗೆ ಮಾತಾಡುತ್ತಾ ಇದ್ದಾನೆ. And he says, we know it's the last hour because many antichrists have gone out into the world. ಯಾಕಂದ್ರೆ ಇದು ಕೊನೆಗಳಿಗೆ ನಮಗೆ ಗೊತ್ತುಂಟು, ಅನೇಕ ಕ್ರಿಸ್ತ ವಿರೋಧಿಗಳು ಹೊರಟು ಹೋಗಿದ್ದಾರೆ ಎನ್ನುತ್ತಾನೆ. And these antichrists in a miniature form represent what the antichrist in the future will do. ಮುಂಬರುವಂತ ಅಂತ್ಯ ಕ್ರಿಸ್ತನ ವಿರೋಧಿಯನ್ನು ಸೂಚಿಸುವಂತ ಚಿಕ್ಕ ಚಿಕ್ಕ ಕ್ರಿಸ್ತ ವಿರೋಧಿಗಳು ಇವನ್ನು ಸೂಚಿಸುತ್ತವೆ. Okay, so see how clear the prophecy is. ದಯವಿಟ್ಟು ನೋಡಿರಿ, ಈ ಪ್ರವಾದನೆ ಎಷ್ಟು ಸ್ಪಷ್ಟವಾಗಿದೆ. So from the time the decree goes out, ರಾಜಾಜ್ಞೆ ಹೊರಡಿದ ಸಮಯದಿಂದ until the time Israel is ushered into righteousness and the Gentile rule over it will end, it's about 70 weeks. ಇಸ್ರಾಯೇಲ್ರ ಮೇಲೆ ಅನ್ಯರ ಆಳ್ವಿಕೆ ಸಮಾಪ್ತಿಯಾಗಿ ಇಸ್ರಾಯೇಲ್ರು ಅಧರ್ಮವನ್ನು ಕೊನೆಗಾಣಿಸಿ ನೀತಿ ರಾಜ್ಯವನ್ನು ಸ್ಥಾಪಿಸುವುದು ಕ್ರಿಸ್ತನ ಎರಡನೇ ಬರೋಣದ ಸಮಯಕ್ಕೆ 70 ವಾರಗಳ ಸಂಪೂರ್ತಿ ಆಗುತ್ತದೆ. That is 490 years. ಅದು 490 ವರ್ಷಗಳ ಕಾಲ. Now 483 years are already done. ಆಗಲೇ 483 ವರ್ಷಗಳು ಕಳೆದು ಹೋದವು. And there's a gap between the 69th week and the 70th week. 69 ಮತ್ತು 70 ವಾರಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಸಮಯವಿದೆ. Not ಸ್ವಲ್ಪ, there's a lot of gap. We are in that gap right now. ಅದು ಸ್ವಲ್ಪ ಅಲ್ಲ, ತುಂಬಾ ತಡೆ ಇದೆ. ಆ ತಡೆಯಲ್ಲೇ ನಾವಿದ್ದೇವೆ ಈಗ. And the 70th week is that week of tribulation. 70ನೇ ವಾರ ಅದು ಶ್ರಮೆಗಳ ಕಾಲವಾಗಿದೆ. That's when the Antichrist shows up. ಅದು ಕ್ರಿಸ್ತ ವಿರೋಧಿ ಕಾಣಿಸಿಕೊಂಡ ಸಮಯ. Okay, so understand there is a gap between the 69th week of Daniel and the 70th week of Daniel. ದಾನಿಯೇಲನ 69 ಮತ್ತು 70 ವಾರಗಳ ಕಾಲದಲ್ಲಿ ಇರುವಂತ ಸಮಯದ ಗ್ಯಾಪ್ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳಿರಿ. And by the time the 70th week is done, all the sixfold purpose will be fulfilled by God in the nation of Israel. 70 ವಾರಗಳ ಪೂರ್ತಿ ಆಗುವ ತನಕ ಮೊದಲು ಹೇಳಿದಂತ 6 ಅಂಶಗಳು ಇಸ್ರಾಯೇಲ್ರ ಪರವಾಗಿ ದೇವರು ಸಂಪೂರ್ತಿ ಮಾಡುವನು. And that's why during this tribulation period, Israel is in focus. ಅದಕ್ಕಾಗಿಯೇ ಈ ಶ್ರಮೆಗಳ ಕಾಲದಲ್ಲಿ ಇಸ್ರಾಯೇಲ್ರ ಮೇಲೆ ಗಮನ ಹೆಚ್ಚಾಗಿದೆ. And the last part of it, the last 3.5 years is called the time of Jacob's trouble. ಕೊನೆಯ 3.5 ವರ್ಷಗಳ ಕಾಲ ಆ ಭಾಗವು ಯಾಕೋಬನ ಬಾಧೆ ಅಂತ ಕರೆಯಲ್ಪಡುತ್ತದೆ. So this 7-year period will begin after the rapture of the church. ಈ 7 ವರ್ಷಗಳ ಕಾಲ ದಯವಿಟ್ಟು ಬಹಳ ಜಾಗರೂಕತೆ ಗಮನಿಸಿರಿ, ಸಭೆ ಎತ್ತಲ್ಪಟ್ಟ ನಂತರವೇ ಪ್ರಾರಂಭವಾಗುತ್ತದೆ. And the 70th week will continue until the return of the Messiah to establish the millennial kingdom. ಈ 70ನೇ ವಾರ ಮೆಸ್ಸಯ್ಯನು ಕರ್ತನಾದ ಯೇಸು ಕ್ರಿಸ್ತನು ತನ್ನ 1000 ವರ್ಷದ ಆಳ್ವಿಕೆಯನ್ನು ಸ್ಥಾಪಿಸಲು ತಿರುಗಿ ಬರುವ ತನಕ ನಡೆಯುವುದು. Okay, I hope this is clear. ಇದು ಬಹಳ ಸ್ಪಷ್ಟವಾಗಿದೆ ಅಂತ ನಾನು ನೆನೆಸ್ತೇನೆ. I took a lot of time to explain this. ಇದನ್ನು ವಿವರಿಸಲು ನಾನು ಬಹಳ ಹೆಚ್ಚು ಸಮಯ ತಗೊಂಡೆ. ಇಟ್ ವಾಸ್ ನೀಡೆಡ್, ಬಹಳ ಅವಶ್ಯಕವಾಯಿತು. ದಯವಿಟ್ಟು Okay, so let me summarize it in 2 minutes. ಇದನ್ನು 2 ನಿಮಿಷಗಳಲ್ಲಿ ನಾನು ಸಾರಾಂಶ ಹೇಳಲು ಬಯಸುತ್ತೇನೆ. God has determined 70 weeks for the city of Jerusalem and for Jews. ಚಾರ್ಟ್ ನಲ್ಲಿ ದಯವಿಟ್ಟು ನೋಡಿ, ಕರ್ತನು ಯೆರೂಸಲೇಮಿಗೆ ತನ್ನ ಜನರಿಗಾಗಿ 70 ವಾರಗಳ ಕಾಲವನ್ನು ನೇಮಿಸಿದನು. And it's talking about years, so it's 490 years, 70 times 7. ಅದನ್ನು ನಾವು ವರ್ಷಗಳಲ್ಲಿ ಮಾತಾಡುವಾಗ 490 ವರ್ಷಗಳ ಬಗ್ಗೆ ಮಾತಾಡುತ್ತಾ ಇದೆ. 69 weeks, that is 483 years, ended just before Christ. 69 ವಾರಗಳು 483 ವರ್ಷಗಳು ದಿನಗಳು ಯೇಸು ಕ್ರಿಸ್ತನಿಗಿಂತ ಮುಂಚೆ ಸಮಾಪ್ತಿಯಾಯಿತು. No, just before the death of Christ. ಯೇಸು ಕ್ರಿಸ್ತನ ಮರಣದ ಮುಂಚೆ ಜಸ್ಟ್ ಆಗಲೇ ಸಮಾಪ್ತಿಯಾಯಿತು. So that is 69 weeks are done. ಹಾಗಾದ್ರೆ 69 ವಾರಗಳು ಸಮಾಪ್ತಿಯಾದವು. And there's a gap between the 69th week and the 70th week. 69-70 ವಾರಗಳ ಮಧ್ಯೆ ಗಡುವು ಅಥವಾ ಸಮಯ ಇದೆ. In the future, God will once again deal with the nation of Israel. ಮುಂಬರುವ ದಿನಗಳಲ್ಲಿ ಇನ್ನೊಂದು ಸಾರಿ ದೇವರು ಇಸ್ರಾಯೇಲ್ರನ್ನು ತಾನು ಅದರ ಬಗ್ಗೆ ಕಾರ್ಯ ಮಾಡುವನು. And that will be during the 70th week of Daniel, also called the tribulation period. ಅವರನ್ನು ತನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಸಮಯ
ದಾನಿಯೇಲನ 70ನೇ ವಾರ ಕೂಡ ಅಂತ ನಾವು ಹೇಳ್ಬೋದು. Where will the church be then? ಆವಾಗ ಸಭೆ ಎಲ್ಲಿರುತ್ತದೆ ಪ್ರಿಯರೇ, ದಯವಿಟ್ಟು ಗಮನಿಸಿರಿ. The church will be in heaven. ಸಭೆಯು ಕರ್ತನೊಂದಿಗೆ ಪರಲೋಕದಲ್ಲಿರುತ್ತದೆ. The rapture of the church begins the 70th week. 70ನೇ ವಾರದ ಪ್ರಾರಂಭದ ದಿನದಂದು ಸಭೆ ಎತ್ತಲ್ಪಟ್ಟಿರುತ್ತದೆ. Or rather, the rapture of the church begins the 70th week. ಇನ್ನು ಈ ರೀತಿಯಾಗಿ ಹೇಳಬಹುದು, 70ನೇ ವಾರದ ಪ್ರಾರಂಭದಲ್ಲಿಯೇ ಸಭೆ ಎತ್ತಲ್ಪಟ್ಟಿದೆ. Or it's rapture. ಅದು ಎತ್ತಲ್ಪಟ್ಟು ಪಡುವಂತ ಕಾರ್ಯ ಪ್ರಾರಂಭವಾಗುತ್ತದೆ. Let me say it again. I think in Canada it comes differently. Yeah. So the rapture happens before the 70th week of Daniel. ಕನ್ನಡದಲ್ಲಿ ಒಂದು ಬೇರೆ ಅರ್ಥ ಬರುತ್ತದೆ, ನಾನು ದಯವಿಟ್ಟು ಮತ್ತೊಮ್ಮೆ ವಿವರಿಸಲಿಕ್ಕೆ ಬಯಸ್ತೇನೆ. 70ನೇ ವಾರದ ಪ್ರಾರಂಭದಕ್ಕಿಂತ ಮುಂಚೆ ಸಭೆ ಎತ್ತಲ್ಪಡುತ್ತದೆ. Okay, that's good. So once the 70th week is done, 70 ವಾರಗಳ ಕಾಲ ಸಂಪೂರ್ತಿಯಾದಾಗ all the 6 great blessings that verse 24 talks about will be fulfilled and Christ will establish his millennial rule. 24ನೇ ವಚನ ದಾನಿಯೇಲ 9ನೇ ಅಧ್ಯಾಯದಲ್ಲಿ ಮಾತಾಡುತ್ತಾ 6 ಅಂಶಗಳು ಕೂಡ ಸಂಪೂರ್ತಿಯಾಗಿ ಮೆಸ್ಸಯ್ಯನು ತನ್ನ ಸಾವಿರ ವರ್ಷಗಳ ಆಳ್ವಿಕೆಯನ್ನು ಸ್ಥಾಪಿಸುವನು. Now what happens during this tribulation period or the 70th week of Daniel? ಈ 7 ವರ್ಷಗಳ ಕಾಲ ಅಥವಾ 70ನೇ ವಾರದ ಕಾಲ ಇದರಲ್ಲಿ ಏನು ಆಗುತ್ತದೋ is described to us in detail from chapter 6 of Revelation to chapter 19 of Revelation. ಅದು ನಮಗೆ ಪ್ರಕಟಣೆ ಗ್ರಂಥ 6ರಿಂದ 19ನೇ ಅಧ್ಯಾಯದವರೆಗೆ ವಿವರಿಸಲ್ಪಟ್ಟಿದೆ. So all those chapters are describing the 70th week of Daniel. ಅವೆಲ್ಲ ಅಧ್ಯಾಯಗಳು ದಾನಿಯೇಲನ 70ನೇ ವಾರದ ವಿವರಣೆಯನ್ನು ಕೊಡುತ್ತವೆ. Okay, very quickly, let's move to the revelation of the Lord Jesus Christ, the last book of the Bible. ಪ್ರಕಟಣೆ ಗ್ರಂಥ ಕರ್ತನಾದ ಯೇಸು ಕ್ರಿಸ್ತನ ಪ್ರಕಟಣೆ ಸತ್ಯವೇದದ ಕೊನೆಯ ಪುಸ್ತಕಕ್ಕೆ ನಾವು ಮರಳೋಣ. Now a lot of people ask me this question. ಅನೇಕರು ನನಗೆ ಈ ಪ್ರಶ್ನೆಯನ್ನು ಕೇಳಿದರು. How do you interpret the book of Revelation and what is the structure of the book of Revelation? ನೀವು ಪ್ರಕಟಣೆ ಗ್ರಂಥವನ್ನು ಹೇಗೆ ಅದನ್ನು ತರ್ಜುಮೆ ಮಾಡುತ್ತೀರೋ ಅಥವಾ ಅದನ್ನು ಹೇಗೆ ನೀವು ವಿಂಗಡಿಸುತ್ತೀರೋ, ಅದಕ್ಕೆ ಯಾವ ಆಧಾರದ ಮೇಲೆ ಮಾಡುತ್ತೀರೋ? Now there are certain interpretive rules for that. We can't get into it now. ಅದು ಪ್ರಕಟಣೆ ಗ್ರಂಥವನ್ನು ನಾವು ವಿವರಿಸುವಂತದ್ದು ಅಥವಾ ಅದನ್ನು ಪ್ರಚುರಪಡಿಸುವಂತ ಅದರ ಬಗ್ಗೆ ಪ್ರಕಟಣೆ ಮಾಡುವಂತದ್ರ ಬಗ್ಗೆ ಕೆಲವು ಆಧಾರಗಳ ನಿಯಮಗಳಿವೆ. We can't get into that now. ನಾವು ಈಗ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮಗೆ ಸಮಯವಿಲ್ಲ. But I'll tell you how the structure of the book of Revelation is derived from the book itself. ಈ ಪ್ರಕಟಣೆ ಗ್ರಂಥದ ಕಟ್ಟಡ ಅಥವಾ ನಿಯಮಾವಳಿ ಹೇಗಿದೆಯೋ ಈ ಪುಸ್ತಕದಿಂದಲೇ ನಿಮ್ಮ ಮುಂದೆ ನಾನು ತರುತ್ತೇನೆ. Okay, there are several outlines that a lot of scholars give. ಅನೇಕ ಒಂದು ಔಟ್ಲೈನ್ ಗಳನ್ನು ಅನೇಕ ಬೈಬಲ್ ಪಂಡಿತರು ಹೀಗೆ ವಿವರಿಸುತ್ತಾರೆ. But I like to take the structure on the outline from the book of Revelation itself. ನಾನಾದರೂ ಪ್ರಕಟಣೆ ಗ್ರಂಥದ ಕಟ್ಟಡದ ಆ ಔಟ್ಲೈನ್ ಅನ್ನು ಪ್ರಕಟಣೆ ಗ್ರಂಥದ ಪುಸ್ತಕದಿಂದಲೇ ತೆಗೆದುಕೊಳ್ಳಲು ಬಯಸುತ್ತೇನೆ. Because it's an outline given by John. ಇದು ಯೋಹಾನನಿಂದ ಕೊಡಲ್ಪಟ್ಟಂತ ಔಟ್ಲೈನ್ ಆಗಿದೆ. Okay, so sometime in the future, when Corona is done or something, we can perhaps meet face to face and discuss in detail about Revelation. We don't have time now. ಒಂದು ವೇಳೆ ದೇವರ ಚಿತ್ತವಾದರೆ ಕೊರೋನಾ ಸಮಾಪ್ತಿಯಾದಾಗ ಮುಖಾಮುಖಿ ನಾವು ಭೇಟಿಯಾಗಿ ಇನ್ನೂ ಪ್ರಕಟಣೆ ಗ್ರಂಥದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳಲು ದೇವರು ಸಹಾಯ ಮಾಡಲಿ. Okay, that's a very important book and we all need to understand Revelation. ಇದು ಬಹಳ ಪ್ರಮುಖವಾದಂತಹ ಪುಸ್ತಕ. ನಾವೆಲ್ಲರೂ ಪ್ರಕಟಣೆ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಲೇಬೇಕು. In fact, Revelation is one of my favorite books in the New Testament. ಇನ್ನೊಂದು ವಿಷಯ ಹೇಳಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ ಗ್ರಂಥ ನನಗೆ ಬಹಳ ಮೆಚ್ಚುಗೆಯಾದಂತಹ ಪುಸ್ತಕವಾಗಿದೆ. Revelation 1:19, John is instructed to write concerning 3 things. ಪ್ರಕಟಣೆ ಗ್ರಂಥ 1:19 ಯೋಹಾನನಿಗೆ 3 ವಿಷಯಗಳನ್ನು ಬರೆಯಲಿಕ್ಕೆ ಆತನಿಗೆ ಆಜ್ಞೆ ಕೊಡಲ್ಪಟ್ಟಿದೆ. Can you read that, brother, please? ಅದನ್ನು ನಾವು ಇಲ್ಲಿ ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥದ 1:19. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. Okay, so
he is instructed to write things concerning what he has seen. ಆತನು ಬರಲಿಕ್ಕೆ ಆಜ್ಞೆ ಕೊಡಲ್ಪಟ್ಟಿದ್ದು ನಂಬರ್ 1, ಆತನು ಏನು ನೋಡುತ್ತಾ ಇದ್ದಾನೋ, No, what he has seen already, past tense. ಆತನು ಏನನ್ನು ನೋಡಿದ್ದಾನೋ. Okay. Number 2, things which are. ಎರಡನೇದು ಈಗ ಏನು ನಡೆಯುತ್ತಿರುವವೋ, things which are in John's time, not our time. ಇದು ನಮ್ಮ ಸಮಯದಲ್ಲ, ಯೋಹಾನನ ಸಮಯದಲ್ಲಿ ಏನು ನಡೆಯುತ್ತಿದ್ದವೋ ಅವುಗಳ ಬಗ್ಗೆ. Number 3, the things which will take place after these things, which means future. ಅನಂತರ ಆಗಬೇಕಾದ ವಿಷಯಗಳು, ಅಂದರೆ ಭವಿಷ್ಯದಲ್ಲಿ ಏನು ನಡೆಯುತ್ತವೋ ಅದರ ಬಗ್ಗೆ. So John was instructed to write things that he had seen. ಯೋಹಾನನಿಗೆ ಆಜ್ಞೆ ಕೊಡಲ್ಪಟ್ಟಂತ ವಿಷಯಗಳು ಯಾವುದಂದ್ರೆ ನಡೆದು ಹೋದಂತ ವಿಷಯಗಳ ಬಗ್ಗೆ ಬರೆಯಲು. The things which are at his time. ಆತನ ಸಮಯದಲ್ಲಿ ನಡೆಯುತ್ತಿರುವಂತ ವಿಷಯಗಳು. And the things future. ಭವಿಷ್ಯದಲ್ಲಿ ಬರೆಯುವಂತ ವಿಷಯಗಳು. Now look at how the structure of the book of Revelation is. ಈಗ ನೋಡಿ ಈ ಪ್ರಕಟಣೆ ಗ್ರಂಥದ ಕಟ್ಟಡ ಹೇಗಿದೆಯೋ. In chapter 1, he is writing the things which he has seen. ಮೊದಲನೇ ಅಧ್ಯಾಯದಲ್ಲಿ ಆತನು ಆಗಲೇ ಕಂಡದ್ದನ್ನು ಬರೆಯುತ್ತಾ ಇದ್ದಾನೆ. In chapters 2 and 3, he is talking about the 7 churches in Asia at the time when John was writing it. 2-3ನೇ ಅಧ್ಯಾಯದಲ್ಲಿ ಆತನ ಕಾಲದಲ್ಲಿದ್ದಂತ 7 ಸಭೆಗಳ ಬಗ್ಗೆ ಬರೆಯುತ್ತಾ ಇದ್ದಾನೆ. In chapters 4 through 22, he is talking about the things that will take place in the future. 4 to 22 ಅಧ್ಯಾಯಗಳಲ್ಲಿ ಆತನು ಮುಂಬರುವ ಭವಿಷ್ಯತ್ ಕಾಲದಲ್ಲಿ ನಡೆಯುವಂತ ವಿಷಯಗಳ ಬಗ್ಗೆ ಬರೆಯುತ್ತಾ ಇದ್ದಾನೆ. Okay, now chapters 4 through 22 are things that take place in the future, not in the present. 4 to 22 ಅಧ್ಯಾಯಗಳು ಈಗ ಪ್ರಸ್ತುತ ಕಾಲವಲ್ಲ, ಮುಂಬರುವ ಭವಿಷ್ಯ ಕಾಲದಲ್ಲಿ ನಡೆಯುವಂತ ಘಟನೆಗಳಾಗಿವೆ. So this is the general structure of the book of Revelation. ಹಾಗಾದ್ರೆ ಪ್ರಕಟಣೆ ಗ್ರಂಥದ ಒಂದು ಕಟ್ಟಡ ನೋಡಬೇಕಾದ್ರೆ ಸಾಧಾರಣವಾದಂತ ಒಂದು ಅವಲೋಕನ ಇದಾಗಿದೆ. So this is a good structure to follow to understand the book of Revelation. ಪ್ರಕಟಣೆ ಗ್ರಂಥದ ಅವಲೋಕನೆ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದು ತುಂಬಾ ಒಳ್ಳೆಯ ಒಂದು ಕಟ್ಟಡದ ಅರ್ಥವಾಗಿದೆ. Okay. Now I have the judgments of Revelation. We don't have time for that now. ನನ್ನ ಹತ್ರ ಪ್ರಕಟಣೆ ಗ್ರಂಥದಲ್ಲಿರುವಂತ ನ್ಯಾಯ ದಿನಗಳ ಬಗ್ಗೆ ವಿವರಣೆ ಇದೆ, ಆದ್ರೆ ಅದಕ್ಕೆ ನಮಗೆ ಹತ್ರ ಸಮಯವಿಲ್ಲ. There are 21 judgments. We'll talk about it tomorrow. 21 ನ್ಯಾಯಗಳ ಬಗ್ಗೆ ನಾವು ನಾಳೆ ಚರ್ಚಿಸೋಣ.